ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 6ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಬೆಳಕಾಗಲಿ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆದಿಕಾಂಡ 1:3. ಬೆಳಕಾಗಿರುವ ದೇವರು ತನ್ನ ಮಕ್ಕಳಿಗೆ ಬೆಳಕನ್ನು ನೀಡಿ ಅವರನ್ನು ಬೆಳಕಿನ ಮಕ್ಕಳನ್ನಾಗಿ ನಡೆಸಲು ಬಯಸಿದನು. ಅದಕ್ಕಾಗಿಯೇ ದೇವರು ಎಲ್ಲಾ ಪ್ರೀತಿಯಿಂದ ಆಜ್ಞಾಪಿಸಿ ಬೆಳಕಾಗಲಿ ಎಂದು ಹೇಳಿದನು ಮತ್ತು ಅದ್ಭುತವಾದ ಬೆಳಕನ್ನು ಸೃಷ್ಟಿಸಿದನು. ಯೆಹೋವನ ಎಲ್ಲಾ ಸೃಷ್ಟಿಗಳಲ್ಲಿ ಬೆಳಕು ಅಗ್ರಗಣ್ಯವಾಗಿದೆ, ಏಕೆಂದರೆ ಬೆಳಕಿಲ್ಲದಿದ್ದರೆ ಎಲ್ಲಾ ಸೃಷ್ಟಿಗಳು ಕತ್ತಲೆಯಲ್ಲಿ ಆಳವಾಗಿ ಮುಳುಗುತ್ತವೆ. ದೇವರು ಇತರ ಸೃಷ್ಟಿಗಳಿಗಿಂತ ಮುಂಚೆಯೇ ಬೆಳಕನ್ನು ಸೃಷ್ಟಿಸಲು ಇದು ಕಾರಣವಾಗಿದೆ. ಬೆಳಕನ್ನೇ ಕಾಣದ ಕುರುಡರನ್ನು ಕಂಡಾಗ ಆ ವ್ಯಕ್ತಿಯ ಬಗ್ಗೆ ಅನುಕಂಪ ಮೂಡುತ್ತದೆ. ನಾವು ಸಹಾನುಭೂತಿಯಿಂದ ಹೇಳುತ್ತೇವೆ, ಒಬ್ಬ ವ್ಯಕ್ತಿಯು ಹೇಗಾದರೂ ಅಂಗವಿಲ್ಲದೆ ಬದುಕಬಹುದು, ಆದರೆ ದೃಷ್ಟಿಯಿಲ್ಲದೆ ಬದುಕುವುದು ಕ್ರೂರವಾಗಿದೆ. ಬೆಳಕನ್ನು ಸೃಷ್ಟಿಸಿದ ದೇವರು ನಮಗೆ ಬೆಳಕನ್ನು ನೋಡಲು ಮತ್ತು ಆನಂದಿಸಲು ದೃಷ್ಟಿಯನ್ನು ಸಹ ನೀಡಿದ್ದಾನೆ. ಸುಂದರವಾದ ಪರ್ವತಗಳು, ಫಲವತ್ತಾದ ಕಣಿವೆಗಳು, ಪಕ್ಷಿಗಳು, ಮರಗಳು ಮತ್ತು ಹೂವುಗಳನ್ನು ನೋಡಲು ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ನಮ್ಮ ಒಳಗಣ್ಣಿನಿಂದ ಪರಲೋಕ ಮತ್ತು ಪರಲೋಕದ ದೇವರನ್ನು ನೋಡುವ ಕೃಪೆಯನ್ನು ಅವನು ನಮಗೆ ನೀಡಿದ್ದಾನೆ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. 2 ಕೊರಿಂಥದವರಿಗೆ 4:6. ಒಬ್ಬ ವ್ಯಕ್ತಿಯು ಮತ್ತೆ ಜನಿಸಿದಾಗ ಕರ್ತನು ಅವನ ಹೃದಯದಲ್ಲಿ ಬೆಳಗುತ್ತಾನೆ ಮತ್ತು ಇದು ವಿಮೋಚನೆಗೊಂಡ ಎಲ್ಲ ದೇವರ ಮಕ್ಕಳ ಸಾಕ್ಷಿಯಾಗಿದೆ. ಆ ಬೆಳಕಿನಲ್ಲಿ ಮಾತ್ರ ನಾವು ತಂದೆಯಾದ ದೇವರನ್ನು ನೋಡುತ್ತೇವೆ ಮತ್ತು ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿ ನಮಗಾಗಿ ತನ್ನನ್ನು ಕೊಟ್ಟ ಕರ್ತನಾದ ಯೇಸುವನ್ನು ತಿಳಿದುಕೊಳ್ಳಿರಿ. ಆ ವಿಮೋಚನೆಯ ಬೆಳಕಿನ ಮೂಲಕವೇ ನಾವು ಆತನನ್ನು ಅಪ್ಪ, ತಂದೆ ಎಂದು ಕರೆಯುತ್ತೇವೆ. ಕರ್ತನಾದ ಯೇಸು ಹೇಳಿದನು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೋಹಾನ 8:12. ಕತ್ತಲೆಯಿಂದ ಬೆಳಕನ್ನು ಆಜ್ಞಾಪಿಸಿದ ಕರ್ತನು ನಿಮ್ಮ ಮೇಲೆ ಬೆಳಗಲಿ ಮತ್ತು ನಿಮ್ಮ ಕುಟುಂಬವನ್ನು ತಮ್ಮ ಅದ್ಭುತವಾದ ಬೆಳಕಿನಿಂದ ತುಂಬಿಸಲಿ. ಜಗತ್ತಿಗೆ ಬರುವ ಪ್ರತಿಯೊಬ್ಬ ಮನುಷ್ಯನಿಗೆ ಬೆಳಕನ್ನು ನೀಡುವ ನಿಜವಾದ ಬೆಳಕು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬೆಳಗಿಸಲಿ. ಇಂದು ಜನರು ತಮ್ಮಲ್ಲಿ ಬೆಳಕನ್ನು ಹೊಂದಿದ್ದಾರೆ, ಅದು ಸುವಾರ್ತೆಯ ಬೆಳಕು, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಮಹಿಮೆಯ ಸುವಾರ್ತೆಯ ಬೆಳಕು. 2 ಕೊರಿಂಥದವರಿಗೆ 4:4. ದೇವರ ಮಕ್ಕಳೇ, ಆ ಸುವಾರ್ತೆಯ ಬೆಳಕನ್ನು ಸ್ವೀಕರಿಸುವುದರಿಂದ ತೃಪ್ತರಾಗಬೇಡಿ. ನಿಮಗೆ ಇನ್ನೊಂದು ಪ್ರಮುಖ ಜವಾಬ್ದಾರಿ ಇದೆ. ಆ ಬೆಳಕನ್ನು ತೆಗೆದುಕೊಂಡು ಅದನ್ನು ಇನ್ನೂ ಯೇಸುಕ್ರಿಸ್ತನನ್ನು ತಿಳಿದುಕೊಳ್ಳದ ಬಹುಸಂಖ್ಯೆಯ ಜನರಿಗೆ ತಲುಪಿಸುವುದು ನಿಮ್ಮ ಕರ್ತವ್ಯವಾಗಿದೆ. ನೆನಪಿಡಿ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಎಫೆಸದವರಿಗೆ 5:8. ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.